ಶ್ರೀಮತಿ ಮಹಾಲಕ್ಷ್ಮಿ ಸೋಮಯಾಜಿ ಇವರಿಂದ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ನಮಸ್ಕರಿಸಿಕೊಳ್ತೇನೆ. ಇದೊಂದು ಬೃಹತ್ತಾದಂತಹ ವೇದಿಕೆ. ಇಷ್ಟೊಂದು ಜನ ಡಾಕ್ಟರ್ಸ್ನ ಮುಂದೆ ನಾನೊಬ್ಬಳು ಶಿಕ್ಷಕಿ. ಹಾಗಂತ ತುಂಬ ಹೊತ್ತು ಮಾತನಾಡೋದಿಲ್ಲ, ಕ್ಲಾಸ್ ರೂಮ್ ಅಲ್ಲ. ಹಾಗಾಗಿ ಇಲ್ಲಿ ಕಥೆಯನ್ನು ನಾನು ಹೇಳಲಾರೆ. ಯಾಕೆ ಅಂತ ಹೇಳಿದ್ರೆ ಈಗ ಕಥೆಯನ್ನು ನಮ್ಮ ಡಾಕ್ಟರ್ ಹೇಳಿ ಆಗಿದೆ. ಹಾಗೆ ಅನುಭವಜನ್ಯವಾದಂತಹ ವಿಚಾರಗಳೇ ತುಂಬಿಕೊಂಡದ್ದು ಈ ಕಾದಂಬರಿಯಲ್ಲಿ ಅಂತ ನಮ್ಮ ಮೇಡಮ್ ಅವರು ಮಾತನಾಡುವಾಗ, ಜಲಜಾ ಮೇಡಮ್ ಅವರು ಮಾತನಾಡುವಾಗ ನೀವು ಕಂಡುಕೊಂಡಿದ್ದೀರಾ. ಅದನ್ನು ಹೊರತುಪಡಿಸಿ ಒಂದು ಕೃತಿಯನ್ನು, ಒಂದು ಕಾದಂಬರಿಯನ್ನು ವಿಮರ್ಶಿಸುವುದು ಅಂತಾದರೆ ಎರಡು ನೆಲೆಯಲ್ಲಿ ವಿಮರ್ಶಿಸಬಹುದಂತೆ. ಮೊದಲನೇದಾಗಿ ಹೇಳುವುದಾದರೆ ಅಲ್ಲಿನ ಪ್ರತಿಯೊಂದು ಪಾತ್ರಗಳ ಚಿತ್ರಣವನ್ನು ಕೊಡುವುದರ ಮುಖಾಂತರವಾಗಿ. ಇನ್ನೊಂದು, ಆ ಕಾದಂಬರಿಯನ್ನು ಓದಿದಾಗ ನನಗೇನು ಅನ್ನಿಸ್ತು ಅನ್ನುವುದನ್ನು ಹೇಳುವುದರಲ್ಲೇ ಇಡೀ ಕಾದಂಬರಿಯನ್ನು ಚಿತ್ರಿಸಬಹುದು. ನಾನು ಎರಡನೆಯದನ್ನು ಆಯ್ಕೆ ಮಾಡ್ಕೊಳ್ತೇನೆ. ಇಲ್ಲಿ ಪಾತ್ರ ಪರಿಚಯವನ್ನು ಈಗ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಓದಿದ ಕ್ಷಣ, ನಾನು ಇದನ್ನು ಮೊದಲು ಓದಿದ್ದು ನಮ್ಮ ಭಾಸ್ಕರಾಚಾರ್ಯ ಸರ್ ಅವರ ಸ್ಥಿತಿಗತಿ ತ್ರೈಮಾಸಿಕದ DTPಯನ್ನು ನಾನೇ ಮಾಡುವವಳಾಗಿ ಪ್ರತಿಯೊಂದು ಸಂಚಿಕೆಯಲ್ಲಿ ಬಂದಂತಹ ಪ್ರತಿಯೊಂದು ಚಾಪ್ಟರ್ಸನ್ನು ಕೂಡ ನಾನು ಓದಿದವಳೆ. ಪ್ರತಿಯೊಂದನ್ನು ಕೂಡ ನಿಲ್ಲಿಸುವಾಗ ಪ್ರತಿಯೊಂದು ಚಾಪ್ಟರ್ಗಳ ಅಂತ್ಯದಲ್ಲಿ ಒಂದು ಕುತೂಹಲವನ್ನು ಇಟ್ಟೇ ನಿಲ್ಲಿಸ್ತಾ ಇದ್ರು ಕಾದಂಬರಿಕಾರರು. ಇದೇ ಆ ಚಿತ್ರದ, ಆ ಇಡೀ ಕಾದಂಬರಿಯ ಮೂಲ. ನಮ್ಮನ್ನು ಹಿಡಿದಿಡುವಂಥದ್ದೇ ಈ ಒಂದು ಕುತೂಹಲ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಇನ್ನೊಮ್ಮೆ ನನಗೆ ಈ ಅವಕಾಶ ಬಂದಾಗ, ಇಂಥವುಗಳನ್ನು ಪರಿಚಯಿಸಬೇಕು ಅನ್ನುವಂತಹ ವಿಚಾರಗಳನ್ನು ಕೊಟ್ಟಾಗ ನಾನು ಎರಡನೆಯ ಬಾರಿಗೆ ಆ ಒಂದು ಕಾದಂಬರಿಯನ್ನು ಓದಿದೆ. ಆ ಓದಿ ಮುಗಿಸಿದ ನಂತರದಲ್ಲಿ ನನಗನಿಸಿದ್ದು, ನಾನು ಸುಮಾರು 6-7 ದಶಕಗಳ ಹಿಂದೆ ಹೋಗಿ ಅಲ್ಲಿ ನಡೆಯುವಂತಹ ಪ್ರತಿಯೊಂದು ಸನ್ನಿವೇಶಗಳಿಗೆ ಸಾಕ್ಷಿಯಾಗಿ ಓದಿ ಮುಗಿಸಿದಾಗ ವಾಪಸ್ಸು ಬಂದೆನೋ ಅಂತ ಅನಿಸಿದ್ದು ಮಾತ್ರ ಸತ್ಯ. ಹೀಗನ್ನಿಸಿದ್ದು ಯಾಕೆ? ಇಲ್ಲಿ ಹಲವಾರು ಪಾತ್ರಗಳು ಬರ್ತವೆ. ಆ ರೀತಿಯ ನನಗೆ ಅನ್ನಿಸಿರಬೇಕಾದ್ರೆ ಇಲ್ಲಿನ ಕಾವೇರಮ್ಮನ ಪಾತ್ರ ಆಗಿರ್ಬೋದು, ಅಥವಾ ಇಲ್ಲಿನ ಪರಿಸರವನ್ನು ವರ್ಣಿಸಿದುದೇ ಆಗಿರಬಹುದು. ನಾನು 6-7 ದಶಕಗಳನ್ನು ನಾನು ಅನುಭವಿಸಿಲ್ಲ. ಆದರೆ ಹಲವಾರು ಕಾರಂತರ ಕಾದಂಬರಿಗಳನ್ನು ಓದಿಯೋ ಅಥವಾ ಇಂಥ ನನ್ನ ಮನೆಯಲ್ಲಿರುವಂತಹ ಹಿರಿಯರಿಂದ ಅರಿತೋ ಒಂದಷ್ಟು ವಿಚಾರಗಳನ್ನು ಬಲ್ಲವಳಾಗಿ ಅಲ್ಲಿನ ಪರಿಸ್ಥಿತಿಯನ್ನು ಅರಿತುಕೊಂಡೆ. ಈಗಾಗಲೇ ತಿಳಿದ ಹಾಗೆ ಸಂಶೋಧನೆಯೇ ಈ ಒಂದು ಕಾದಂಬರಿಯ ಮೂಲಾಧಾರ. ಸಂಶೋಧನೆ, ಮಹದೇವು ತನ್ನ ತಾಯಿಯ ಕಾಯಿಲೆಯನ್ನು, ಆ ಕಾಯಿಲೆಯ ಹಿಂದು ಮುಂದನ್ನು ಅರಿಯುವಂತಹ ಪ್ರಯತ್ನ, ತನ್ಮೂಲಕವಾಗಿ ತನ್ನ ಮನೆ ಅಂದರೆ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಸೇರುವಂಥದ್ದು ಈ ಕಥೆಯ ಒಂದು ಎಳೆ. ಈ ರೀತಿಯಾಗಿ ಸಂಶೋಧನಾ ಆಧಾರಿತವಾದಂತಹ ಮಹದೇವನ ಬದುಕಿನಲ್ಲಿ, ಆತನ ಕಾರ್ಯ ಸಾಧನೆಯಲ್ಲಿ ಹಲವರ ಪಾಲು, ಅಂದರೆ ಈಗ ಆಲ್ರೆಡಿ ಅವರು ಹೇಳಿದ ಹಾಗೆ ಅವರ ಸ್ನೇಹಿತರ ಪಾಲಾಗಿರ್ಬೋದು, ಅಥವಾ ಅವರು ಮೆಡಿಕಲ್ ಮಾಡ್ತಾ ಇರುವಾಗ ಅವರ ಜೊತೆಗೂಡಿದಂಥವರಾಗಿರ್ಬೋದು, ಅಥವಾ ಪಿ ಜಿ ಮಾಡ್ತಾ ಇರುವಾಗ ರೂಮ್ಮೇಟ್ನ ಸಹಾಯ ಆಗಿರ್ಬೋದು. ಹೀಗೆ ಹಲವಾರು ಜನರು ಅವರಿಗೆ ಸಹಾಯ ಹಸ್ತರಾಗಿದ್ರು. ನಾನು ಇಲ್ಲಿ ಹೇಳ ಬಯಸುವ ಮುಖ್ಯ ಅಂಶ ಅಂತ ಹೇಳಿದರೆ, ಒಂದು ಕಾವೇರಮ್ಮನ ಪಾತ್ರ, ಮತ್ತೆ ಅವರು ಬೆಳೆದಂತಹ ಪರಿಸರ, ಅದೇ ರೀತಿಯಾಗಿ ಅವರ ಕುಟುಂಬದ ಸಹವರ್ತಿಗಳು, ಅಂದರೆ ಅವರ ತಮ್ಮ ಆಗಿರಬಹುದು, ಅಥವಾ ಆ ತಾಯಿಯ ಮೂಲವನ್ನು ಅರಸಿ ಹೋಗುವಾಗ ಪಡುಕೋಣೆಗೆ ತೆರಳುತ್ತಾರೆ ಅವರ ಮಾವನ ಮನೆಗೆ. ಅಂಥವುಗಳನ್ನು ನಾನು ಆಧಾರವಾಗಿಟ್ಟುಕೊಂಡು ಹೇಳ್ತೇನೆ. 5 ನಿಮಿಷ ಮಾತ್ರ ಅಂತ ಹೇಳಿದರೆ, ಹಾಗಾಗಿ ಹೆಚ್ಚು ಓದ್ತೇನೆ. ಸಮಯ ಸಿಕ್ಕಾಗಲೆಲ್ಲ ಹರಟುವ, ಜೊತೆಗಿರುವವರ ಸಮಯವನ್ನೇ ಹರಣ ಮಾಡುವುದರಲ್ಲಿಯೇ ಮಗ್ನವಾಗಿರುವಂತೆ ಅನಿಸಿದರೂ ಕಾವೇರಮ್ಮ ಸದ್ಭಾವನೆಯನ್ನ ಹೊಂದಿರುವಂತಹ ಹೆಂಗಸು. ಕಾವೇರಮ್ಮನ ಬಗ್ಗೆ ಹೇಳಬೇಕಾದ್ರೆ ಮುಂಚೆ ನನಗನಿಸಿದ್ದನ್ನು ಹೇಳಬೇಕಲ್ಲ. ಈ ಅನಿಸುವುದರಲ್ಲಿ ನನಗೆ ತುಂಬ ವಿಶೇಷ ಅಂತ ಅನಿಸಿದ್ದಿದ್ರೆ, ಯಾವುದೇ ನಕಾರಾತ್ಮಕ ವಿಚಾರಗಳನ್ನು ಹೇಳದೆ
ಒಂದು ಕಾದಂಬರಿಯನ್ನ ಕಟ್ಟಿಕೊಟ್ಟದ್ದಿದ್ರೆ ಅದು ಉಮೇಶ್ ಭಟ್ಟರ ಒಂದು ಕಾರ್ಯ ಸಾಧನೆ ಅಂತಾನೆ ಹೇಳಬೇಕು. ಏನು ಹೀಗಂದ್ರೆ ಅಂತ ಹೇಳಿದ್ರೆ, ಇಲ್ಲಿ ಬರುವಂತಹ ಎಷ್ಟೋ ಪಾತ್ರಗಳಿವೆ, ಅವ್ರು ಯಾರಿಗೂ ಕೂಡ ಎರಡು ಮುಖಗಳಿಲ್ಲ, ಎಲ್ಲರೂ ಕೂಡ ನೇರ, ಎಲ್ಲರೂ ಇರುವುದನ್ನ ಹೇಳ್ತಾರೆ ಅಷ್ಟೇ. ಎಲ್ಲಿಯವರೆಗೆ ಅಂದ್ರೆ, ಮಹಾದೇವು ತನ್ನ ತಾಯಿಯ ಒಂದು ಕೇಸ್ ಶೀಟನ್ನ ಆಸ್ಪತ್ರೆಯಿಂದ ತರಲಿಕ್ಕೆ ಹೋದವಾಗ ಅಲ್ಲಿ ಒಬ್ಬ ಹುಡುಗ ಏನು ಸಹಾಯ ಮಾಡ್ತಾನೆ, ನೀವು ಯಾರನ್ನ ವಿಚಾರಿಸಿದ್ರೆ ಈ ವಿಷಯ ನಿಮ್ಗೆ ಕೂಡ್ಲೆ ಸಿಗತ್ತೆ ಅಂತ ಹೇಳುವುದನ್ನ ಕೂಡ್ಲೆ ಅಲ್ಲಿ ಹೇಳಿಬಿಡ್ತಾನೆ. ಇವಾಗಿನದ್ದು ಅಥವಾ ಈ ಹಿಂದಿನ ಆಸ್ಪತ್ರೆಯ ಸಂದರ್ಭಗಳಲ್ಲಿಯೂ ಆದ್ರೆ ಎಷ್ಟು ಸತಿ ಅಲಿಬೇಕಾಗಿತ್ತೋ ಏನೋ, ಅದಿಲ್ವೇ ಇಲ್ಲ, ಅಲ್ಲಿ ನೇರವಾಗಿ ವಿಷಯ ಸಿಕ್ಕಿಬಿಡತ್ತೆ. ನೆಕ್ಸ್ಟ್ ಡೇ ಬರ್ತಾರೆ ಅವ್ರು ಅದೇ ಹಾಸ್ಪಿಟ್ಲಿಗೆ, ಅದೇ ಹುಡುಗ ಇಂಥ ಹೊತ್ತಿಗೆ ಬರ್ತಾರೆ, ನೀವು ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿಬಿಡ್ತಾನೆ. ಅಂಥ ಒಂದು ಸಣ್ಣ ಪಾತ್ರ ಆಗಿರಬಹುದು, ಅಥವಾ ಈಗ ನಾನು ಹೇಳುವಂತಹ ಕಾವೇರಮ್ಮನ ಪಾತ್ರ ಸ್ವಲ್ಪ ಜಾಸ್ತಿ ಇದು ಮಾಡ್ತಾನೆ. ಸೊ ಆ ಪಾತ್ರಗಳಾಗಿರ್ಬೋದು, ಅಥವಾ ಅವರ ಸ್ನೇಹಿತರ ಪಾತ್ರವೇ ಆಗಿರ್ಬೋದು, ಎಲ್ಲರೂ ಕೂಡ ನೇರವಾಗಿ ಇದ್ದಾರೆ. ಅವರಿಗೆ ಇನ್ನೊಂದು ಮುಖ ಅಂತ ಇಲ್ವೇ ಇಲ್ಲ, ಅವ್ರು ಯಾವುದನ್ನು ಟೀಕಿಸುವುದೇ ಇಲ್ಲ. ಎಂಥ ಒಳ್ಳೆ ಆಶಯ ಇದು! ಬಹುಶಃ ಅವರು ಹಾಗೆ ಆಗಿದ್ದಿರಬೇಕು, ಕಾದಂಬರಿಕಾರರು, ಈ ಕಾದಂಬರಿಯನ್ನ ಬರೆದವರು. ಅದಕ್ಕೆ ಮಾತ್ರ ಅಂಥವರಿಗೆ ಮಾತ್ರ ಇಂಥ ಒಂದು ಎಳೆಯನ್ನ ಇಟ್ಕೊಂಡು ಬರೀಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಹಾಗಾದ್ರೆ ಕಾವೇರಮ್ಮ ಎಷ್ಟೇ ಮಾತನಾಡಿದ್ರೂ ಕೂಡ ಆಕೆ ಸದ್ಭಾವನೆಯಿಂದಲೇ ಮಾತಾಡ್ತಾಳೆ. ಅಂತಹ ಒಂದು ಹೆಂಗಸಾಗಿದ್ದಾಳೆ. ಮದುವೆಯಾಗಿಯೂ ಕೂಡ ಈಕೆ ಕನ್ಯೆ ತನ್ನ ನೋವನ್ನ ಎಲ್ಲರೊಂದಿಗೆ ಹಂಚಿಕೊಂಡು ಗಂಡನ ಆಗಮನಕ್ಕಾಗಿ ಕಾಯುವಂತಹ ವಿರಾಗಿಯಾಗಿದ್ದಾಳೆ. ಕಾಶಿಯಲ್ಲಿ ತನ್ನ ಗಂಡ ತಪಸ್ಸು ಮಾಡುತ್ತಿರುವುದಾಗಿ ಯಾರೋ ಹೇಳಿದ ಸುಳ್ಳನ್ನೇ ಸತ್ಯ ಅಂತ ಭಾವಿಸಿ ದಿನವೂ ಕಾಯ್ತಾ ಇದ್ದಾಳೆ ಆ ಗಂಡನಿಗಾಗಿ. ಅಂತಹ ಮುಗ್ಧೆ ಈಕೆ. ಕರಾವಳಿಯ ಈ ಪರಿಸರದಲ್ಲಿ ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಂದು ಬ್ರಾಹ್ಮಣರ ಮನೆಯಲ್ಲಿಯೂ ಕೂಡ ಇಂತಹ ಕಾವೇರಮ್ಮನ ಪಾತ್ರ ಇದ್ದೇ ಇದ್ದಿತ್ತು. ಅದು ನಮ್ಮ ಕಾದಂಬರಿಗಳಲ್ಲಿ, ಹಲವಾರು ಕಾದಂಬರಿಗಳಲ್ಲಿ ಪ್ರತಿಬಿಂಬಿತವಾಗಿದೆ. ಇನ್ನು ಕಾದಂಬರಿಯ ಈ ಕಾದಂಬರಿಯ ಕಥೆಯ ಬೆಳವಣಿಗೆಯಲ್ಲಿ ಕಾವೇರಮ್ಮನ ಪಾತ್ರ ಬಹುಮುಖ್ಯ ಅಂತ ಅನಿಸಿಕೊಳ್ಳುತ್ತೆ. ಹೇಗೆ? ಮಹಾದೇವ ಊರಿಗೆ ಬಂದಾಗ ಆಕೆಗೆ ಅರಿತೋ ಅರಿಯದೆಯೋ ಬಂದ ಕೂಡಲೇ, ಅವನನ್ನ ನೋಡಿದ ಕೂಡಲೇ, ಮಹಾದೇವ ಅಂತ ಗೊತ್ತಾದ ಕೂಡಲೇ ಆಕೆ ಅವನ ತಂದೆ ತಾಯಿ ಅವರ ಸ್ವಭಾವಗಳು ಹೇಗಿದ್ದುವು, ಆತ ಏನು ಓದಿದ್ದ, ಆತನಿಗೆ ಇಂತಹ ಪರಿಸ್ಥಿತಿ ಅಥವಾ ಈ ಮನೆ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನು, ತಾನು ಯಾಕಾಗಿ ಜಗಳ ಮಾಡಿದ ತನ್ನ ತಾಯಿಯೊಂದಿಗೆ, ಇದೆಲ್ಲವನ್ನ ಒಂದೇ ಉಸಿರಿನಲ್ಲಿ ಹೇಳಿಬಿಡ್ತಾಳೆ ಕಾವೇರಮ್ಮ. ಆಗ ಈ ಝೀರೋದಿಂದ ಆರಂಭಗೊಂಡಂತಹ ನಮ್ಮ ಹೀರೋಗೆ ಒಮ್ಮೆಲೆ 10 ಹೆಜ್ಜೆ ಮೇಲ್ ಹೋದಂತಹ ಅನುಭವ ಕೂಡ ಸಿಕ್ಕಿದ್ದಿದ್ರೆ ಸಿಕ್ಕಿರಬಹುದು ಅಂತ ನಾನು ಹೇಳ್ತೇನೆ. ಆದ್ರೆ ಮಹಾದೇವನ ದೃಷ್ಟಿಯಿಂದ ನೋಡುವುದಾದ್ರೆ ಈ ಹೆಂಗಸು ಒಂದು ಚೊರೆ. ಯಾಕೆ ಅಂತ ಹೇಳಿದ್ರೆ, ಸಮಯ ಅವಳು ಇರ್ತಾಳೆ ಅಂತ, ಮನೆಯಲ್ಲಿ ಇರ್ತಾರೆ ಅಂತ ಗೊತ್ತಾದ ಕೂಡಲೇ ಅವನ ಚಹರೆಗಳೇ ಬೇರೆ ಆಗಿಬಿಡ್ತವೆ. ಹೋಗ್ಬೇಕಾ ಬೇಡವಾ, ಹೋಗುವುದಾ ಬೇಡವಾ, ಅಥವಾ ಅವಳು ಬರುವ ಸಂದರ್ಭದಲ್ಲಿ ಮಹಡಿಯನ್ನ ಹತ್ತಿ ಇರುವಂಥದ್ದು. ಹಾಗಾಗಿ ಅವನ ಪ್ರಕಾರ, ಮಹಾದೇವನ ಪ್ರಕಾರ ಆಕೆ ಚೊರೆಯಾಗಿದ್ರು ಕೂಡ ಕಾದಂಬರಿಕಾರರಿಗೆ ತುಂಬಾ ಸಹಾಯ ಮಾಡಿದ್ದಾಳೆ ನಮ್ಮ ಕಾವೇರಮ್ಮ. ಇಂಥ ಹಲವಾರು ವಿಚಾರಗಳನ್ನ ಮಹಾದೇವನಿಗೆ ತಿಳಿಸುವಲ್ಲಿ ಕಾವೇರಮ್ಮನ ಪಾತ್ರ ಬಹು ವಿಶೇಷವಾಗಿದೆ. ಇನ್ನು ಇದೇ ಕಾದಂಬರಿ ನಡೆಯುವಂತಹ ಕಾಲಘಟ್ಟದಲ್ಲಿ ಅಥವಾ ಇದೇ ಕರಾವಳಿಯ ಪ್ರದೇಶದಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಶಿಕ್ಷಣ ಅನ್ನೋದನ್ನ ದೊರೆತದಿದ್ರೆ ಅದು ಯಕ್ಷಗಾನ ಅಂತ ಹೇಳಲೇಬೇಕು. ಈ ಯಕ್ಷಗಾನದ ಪೌರಾಣಿಕ ಪ್ರಸಂಗಗಳು, ರಾಮಾಯಣ ಮಹಾಭಾರತದ ಕಥೆಗಳು ಏನಿವೆ, ಆ ಕಥೆಗಳೇ ಜನರಿಗೆ ಒಂದು ಶಿಕ್ಷಣದ ಮೂಲ. ಶಿಕ್ಷಣ ಅಂದ್ರೆ ಏನು, ಹೇಗೆ ಬದುಕಬೇಕು ಅಂತ ಹೇಳುವಂಥದ್ದು. ಇಂತಹ ಶಿಕ್ಷಣವನ್ನ ಒದಗಿಸಿಕೊಡುವುದು ನಮ್ಮ ಯಕ್ಷಗಾನಕ್ಕೆ ಹೊಸತಲ್ಲ, ಎಲ್ಲ ಮನೆಗಳು ಕೂಡ ದೊರೀತಾ ಇತ್ತು. ಅದನ್ನು ಈ ಕಾದಂಬರಿಯಲ್ಲಿ ತಂದಿದ್ದಾರೆ. ಹೇಗೆ ತಂದಿದ್ದಾರೆ? ಕಾವೇರಮ್ಮ ಪ್ರತಿಯೊಂದು ಮಾತನಾಡುವಲ್ಲಿಯೂ ಕೂಡ ಕಾವೇರಮ್ಮನ ಮಾತಿನಲ್ಲಿ ನಾವು ಈ ಯಕ್ಷಗಾನ ಪ್ರಸಂಗಗಳ ಪಾತ್ರಗಳನ್ನ ಇಲ್ಲಿ ನಾವು ನೋಡ್ತೇವೆ. ಹೇಗೆ ಅವನು ಮಹಾದೇವ ವಾಪಸ್ಸು ಮನೆಗೆ ಬಂದಾಗ ಶ್ರೀರಾಮ ಅಯೋಧ್ಯೆಗೆ ವಾಪಸ್ಸು ಬಂದ ಅಂತ ಹೇಳುವಲ್ಲಿಯೋ, ಅಥವಾ ಸೀತೆ ಎಲ್ಲಿಹಳು, ಇಡೀ ಅವನಿಗೆ ವಿಷಯವೇ ಗೊತ್ತಿಲ್ಲ. ಸೀತೆ ವಿಷಯ ಪ್ರಸ್ತಾಪ ಆದವಾಗ ಅವನಿಗೆ ಆಶ್ಚರ್ಯ ಆಗತ್ತಲ್ಲಿ, ಸೀತೆ ಎಲ್ಲಿದ್ದಾಳೆ,
ತಾನು ಹಾಗಾದ್ರೆ ಯಾರನ್ನಾದ್ರೂ ಇಷ್ಟಪಟ್ಟಿದ್ದೇನಾ, ಮದುವೆ ಆಗಿದ್ದೇನಾ, ತನ್ನ ಸಂಸಾರ ಎಲ್ಲಿದೆ, ವಿಷಯ ಪೂರ ಅವನಿಗೆ ಅಲ್ಲಿ ಅರಿವಿಗೆ ಬರುತ್ತೆ, ತನಗೇನು ಗೊತ್ತಿಲ್ಲ ಅಂತ ಹೇಳುವಂಥದ್ದು. ಹೀಗೆಯೋ ಅಥವಾ ಅವನಿಗೂ ಅವನ ತಾಯಿಗೂ ನಡೆಯುವಂತಹ ವಾಗ್ವಾದವನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಂಬೆ ಭೀಷ್ಮರಿಗೆ ನಡೆಯುವ ವಾಗ್ವಾದ ನಡೆದಂತೆ ನಿಮ್ಮಿಬ್ಬರ ಮಧ್ಯದಲ್ಲಿ ವಾಗ್ವಾದ ನಡೆದಿತ್ತು ಅಂತ ಹೇಳಿ. ಸೊ ಈ ರೀತಿ ಇದನ್ನೆಲ್ಲ ನೋಡ್ತಾ ಹೋದ್ರೆ ಲೇಖಕರ ಮೇಲೆ ಇಲ್ಲಿನ ಯಕ್ಷಗಾನದ ಪ್ರಭಾವವನ್ನ ನಾವು ಗಣಿಸ್ಬೋದು. ಅದು ಯಾಕೆ ಅಂದ್ರೆ ಆ ಕಾವೇರಮ್ಮ ತನ್ನ 75 ಸಂವತ್ಸರಗಳನ್ನು ಕೂಡ ಇದೇ ಪರಿಸರದಲ್ಲೇ ಕಳೆದವಳಾದ್ರಿಂದ ಅವಳನ್ನ ಉಪಯೋಗಿಸಿಕೊಂಡು ಅದನ್ನ ಹೇಳಿದ್ದಾರೆ. ಇನ್ನು ಓರ್ವ ವ್ಯಕ್ತಿಯ ವ್ಯಕ್ತಿತ್ವವ ವಿಕಸನ ಆಗುವಲ್ಲಿ ಪರಿಸರದ ಪಾತ್ರ ಬಹುಮುಖ್ಯ. ಇದು ನಾವು ಸಣ್ಣದಿಂದಲೂ ಕೂಡ ಕೇಳ್ಕೊಂಡು ಬಂದಿರುವಂಥದ್ದು. ಕರಾವಳಿಯ ಈ ಭಾಗವನ್ನ ಕಾದಂಬರಿಕಾರರು ಹಂತ ಹಂತದಲ್ಲಿಯೂ ಕೂಡ ಮಾಡ್ಕೊಂಡು ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಬೆಳೆದಂತಹ ಪರಿಸರ ಇದಾಗಿದೆ ಅನ್ನುವುದು ಬಹುಮುಖ್ಯ ಅಂಶ. ಆದರೆ ಅದನ್ನ ಓದುಗಳಾದ ನನಗೆ ಯಾಕೆ ತಟ್ಟು ಅಂತ ಹೇಳಿದ್ರೆ ನಾನು ಕೂಡ ಇದೇ ಪರಿಸರದಲ್ಲಿ ಓದಿದವಳಾದ್ರಿಂದ ಪ್ರತಿಯೊಂದು ಆ ಗದ್ದೆ, ಆ ಸಮುದ್ರದ ವರ್ಣನೆಯನ್ನ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಸಮುದ್ರ ಎಲ್ಲದಕ್ಕೂ ವರ್ಣನೆ ಆಗುತ್ತೆ ಇವರಲ್ಲಿ. ಸಮುದ್ರ ಬೃಹತ್ತಿಗೂ ಕೂಡ ಸಮುದ್ರವನ್ನ ಬಳಸಿಕೊಳ್ತಾಳೆ, ದುಃಖಕ್ಕೂ ಕೂಡ ಸಮುದ್ರವನ್ನ ಓಷನ್ ಆಫ್ ಪೇಷನ್ಸ್ ಅಂತ ಹೇಳ್ತಾರೆ, ಅದಕ್ಕೂ ಕೂಡ ಬಳಸಿಕೊಳ್ತಾರೆ. ಅದೇ ರೀತಿಯಾಗಿ ಸಂತೋಷ ಉಕ್ಕಿ ಹರಿಯಿತು ಅನ್ನುವಲ್ಲಿಯೂ ಕೂಡ ಸಮುದ್ರದ ಪಾತ್ರವನ್ನ ಮೆಚ್ಚುತ್ತಾರೆ. ಅದೇ ರೀತಿಯಾಗಿ ಗಹನವಾದ ವಿಚಾರಗಳನ್ನ ತನ್ನ ತಮ್ಮನಿಗೋ ಅಥವಾ ತನ್ನ ಸ್ನೇಹಿತನಿಗೋ ಹೇಳುವಲ್ಲಿಯೂ ಕೂಡ ಸಮುದ್ರ ತೀರಕ್ಕೆ ಕರ್ಕೊಂಡು ಹೋಗಿ ಹೇಳ್ತಾರೆ. ಅದರ ಅನುಭೂತಿ ಅವರಿಗಾದ ಹಾಗೆ ಅವರಿಗೂ ಇರ್ಲಿ ಅನ್ನುವ ಅನುಭೂತಿ ಇರಬಹುದು. ಹೀಗೆ ಪರಿಸರವೂ ಕೂಡ ಇಲ್ಲಿ ಪರಿಸರವನ್ನ ಸಂಪೂರ್ಣವಾಗಿ ಸದ್ಭಾವನೆಯಿಂದ ಬಳಸಿಕೊಂಡಿರುವುದು ಕಾದಂಬರಿಕಾರರ ವಿಶೇಷ ಲಕ್ಷಣ. ಕಡೆಯದಾಗಿ ದುಡಿಮೆಯ ಸಂಸ್ಕೃತಿ. ಕರಾವಳಿಯ ಜನರು ಅಂತ ಹೇಳಿದ್ರೆ ದುಡಿಮೆ ಎಲ್ಲ ರೀತಿಯಿಂದ, ದೈಹಿಕವಾಗಿ ಮಾತ್ರ ಅಲ್ಲ, ನಮ್ಮ ಉಡುಪಿ ದಕ್ಷಿಣ ಕನ್ನಡವನ್ನ ತೆಗೆದುಕೊಂಡ್ರೆ ಬುದ್ಧಿಜೀವಿಗಳನ್ನೇ ತುಂಬಿಕೊಂಡಿರುವಂತಹ ನಾಡು ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ನಾನು ಉಲ್ಲೇಖಿಸಲಿದ್ದೇನೆ. ದುಡಿಮೆಯ ಸಂಸ್ಕೃತಿಯನ್ನೇ ಒಳಗೊಂಡಂತಹ ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಅಂತೂ ಅವರು ತಮ್ಮ ಕೆಲಸವನ್ನ ತಾವೇ ಮಾಡಿಕೊಂಡು ಬದುಕಬೇಕು ಅನ್ನುವ ಆಶಯ ಇಲ್ಲಿ ನಾವು ಕಾಣ್ತೇವೆ. ಹೇಗೆ ಅಂತ ಹೇಳಿದ್ರೆ, ದೂರ ಇಲ್ಲಿಂದ ಎಲ್ಲಿಗೋ ಹೋಗಿ ತನ್ನ ಸ್ಮೃತಿಯನ್ನೇ ಕಳೆದುಕೊಂಡಂತಹ ಮಹಾದೇವ ತಾನು ಓದಿದ್ದನ್ನು ಅಷ್ಟೇ ಇಟ್ಟುಕೊಂಡು 20 ವರ್ಷಗಳ ಕಾಲ ಸೇವೆಯನ್ನ ಮಾಡಿಕೊಂಡು ಇರ್ತಾನೆ ಎಲ್ಲಿಯೋ ದೂರದ ರಾಮ್ಕಲ್ ಎಂಬಲ್ಲಿ. ಅಲ್ಲಿ ಕೂಡ ದುಡಿಮೆ ಸಂಸ್ಕೃತಿ. ಈತ ಊರಿಗೆ ಬಂದಾಗ ನೋಡುವಂತ ಹಲವಾರು ಜನರು, ಉದಾಹರಣೆಗೆ ಶ್ರೀಪತಿಯನ್ನ ಹೇಳ್ತಾನೆ. ಆತನ ತಮ್ಮ ಶ್ರೀಪತಿ, ಇವನಿಗೆ ವಿದ್ಯೆ ಇದೆ, ಆತನಿಗೆ ವಿದ್ಯೆ ಇಲ್ಲ. ಆದ್ರೆ ಆತ ಏನ್ ಸುಮ್ಮನೆ ಕೂರುವವನಲ್ಲ. ಗದ್ದೆಯೋ ಬೇಸಾಯವನ್ನೋ ಮಾಡಿಕೊಂಡು ಒಂದು ಅಂಗಡಿಯನ್ನೂ ಇಟ್ಕೊಂಡು ಅದನ್ನು ಅಂಗಡಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾನೆ, ಗದ್ದೆ ಕೆಲಸಕ್ಕೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಜೊತೆಯಲ್ಲಿ ತಾಯಿಯನ್ನ ನೋಡಿಕೊಳ್ಳುವಲ್ಲಿಯೂ ಅಷ್ಟೇ ನಿಷ್ಣಾತ, ಅಷ್ಟೇ ಪ್ರೀತಿ ಆ ಕೆಲಸದಲ್ಲಿಯೂ ಕೂಡ ಇದೆ. ಸೊ ಈ ದುಡಿಮೆಯ ಸಂಸ್ಕೃತಿಯನ್ನ, ಅದರಲ್ಲಿ ಇನ್ನೂ ಒಂದು ವಿಶೇಷ ಅಂತ ಅನಿಸುವುದು, ಇಬ್ಬರೂ ಕೂಡ ಕರ್ಮಯೋಗಿಗಳೇ. ಅದರಲ್ಲಿ ಮಹಾದೇವ ಶ್ರೀಪತಿಯನ್ನ ನೋಡಿ ಆಶ್ಚರ್ಯಚಕಿತನಾಗ್ತಾನಂತೆ. ಅದರಲ್ಲಿ ಬರುತ್ತೆ ಸರ್ಪ್ರೈಸ್ ಅಂತ, ಮಹಾದೇವ್ ಗಾಡ್ ಸರ್ಪ್ರೈಸ್ ಅಂತ ಹೇಳಿ ಅವರು ಉಲ್ಲೇಖಿಸ್ತಾರೆ. ಶ್ರೀಪತಿಯ ಕೆಲಸಗಳನ್ನ ನೋಡಿ ಮೆಚ್ಚುತ್ತಾರೆ. ಯಾವುದೇ ಒಬ್ಬ ವ್ಯಕ್ತಿಗೆ ಅಪ್ರಿಸಿಯೇಷನ್ ಎಷ್ಟು ಮುಖ್ಯ ಅನ್ನುವುದನ್ನ ಈ ಒಂದು ಹಿನ್ನೆಲೆಯಲ್ಲಿ ನೋಡ್ಬೋದು ನಾವು. ಇಷ್ಟು ಹೇಳ್ತಾ ನಾನು ಆಗಲೇ ಹೇಳಿದ ಹಾಗೆ ಕಾದಂಬರಿಕಾರರ ಆಶಯ ಎಲ್ಲವೂ ನಮಗೆ ಸಿಗುವಂತಹ ಎಷ್ಟೇ ವ್ಯಕ್ತಿಗಳಾಗಿರಲಿ, ಆ ವ್ಯಕ್ತಿಗಳಲ್ಲಿಯ ವಿಶೇಷವಾದಂತಹ ಒಳ್ಳೆಯ ಭಾವನೆಗಳನ್ನೇ ನಾವಿಟ್ಟುಕೊಂಡು ಆ ನೆಗೆಟಿವ್ಸ್ ಏನಿದೆ, ಇರಬಾರದಂತಹ ವಿಚಾರಗಳನ್ನ ಬದಿಗೊತ್ತಿ ನಾವು ಕೂಡ ನಿಲ್ಲುವವರಲ್ಲ. ಈ ಕಾದಂಬರಿ ಹೇಳುವುದೇ ಹಾಗೆ, ನಿಲ್ಲುವುದಿಲ್ಲ, ನಾವು ಹೋಗ್ತಾ ಇರ್ತೇವೆ. ಹಾಗಾದ್ರೆ ಹೋಗುವಾಗ ಏನು ಇನ್ನೊಬ್ಬರಿಗೆ ಕೊಡೋಣ ಅಂದ್ರೆ ಒಳ್ಳೆಯದನ್ನೇ ಕೊಡೋಣ. ಉಮೇಶ್ ಭಟ್ರ ಆಶಯವೂ ಅದೇ ಆಗಿದೆ ಅಂತ ಅರಿತಾ ನಾವೆಲ್ಲರೂ ಅದನ್ನೇ ಈ ಕಾದಂಬರಿಯನ್ನ ಸ್ವೀಕರಿಸೋಣ ಅಂತ ಹೇಳ್ತಾ, ನನಗಿಂತಹ ಒಂದು ಒಳ್ಳೆಯ ಅವಕಾಶವನ್ನ ಒದಗಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಎಲ್ಲರಿಗೂ ಕೂಡ ವಂದನೆಗಳು. ಡಾಕ್ಟರ್ ಉಮೇಶ್ ಭಟ್ ಅವರ ಈ ಫುಟ್ ಪ್ರಿಂಟ್ನ ಯಾಕೆ ಓದಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಅಡಿಪಾಯ ಹಾಕಿಕೊಟ್ರು ನಮ್ಮ ಮಹಾಲಕ್ಷ್ಮಿ ಸೋಮಯಾಜಿ ಅವರು.